ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜೈ ಶ್ರೀರಾಮ್. ನಾನು ತುಂಬ ದಿವಸ ಆದಮೇಲೆ ಈ ಥರ ಕೂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ. ಈ ಥರ ಕೂತ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಏನಾದರೂ ಇಂಪಾರ್ಟೆಂಟ್ ಹೇಳ್ತಿರ್ತೀನಿ, ಹಾಗಾಗಿನೇ ವೀಡಿಯೋ ಮಾಡ್ತಾ ಇದ್ದೀನಿ. ನನ್ನ ವೀಡಿಯೋನ ಎಂಡ್ ತನಕ ನೋಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಮತ್ತೆಂತ ಅಂದರೆ ನನ್ನ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರ್ತೀರಾ ಅವರಿಗೆಲ್ಲ ಗೊತ್ತಿರ್ತದೆ. ನಾನು ತುಂಬ ದಿವಸದಿಂದ 1 ಮಂತಿಂದ ನಾನು ಒಂದು AI ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಭಗವದ್ಗೀತಾದು. ಸೊ ಯಾಕೆ ಮಾಡ್ತಿದ್ದೀನಿ ಅಂದರೆ ಮೇನ್ ರೀಸನ್ ಬಂದು ಎಲ್ಲ ಜನ ಬ್ಯುಸಿ ಇರ್ತೀರಾ, ನೀವು ಸ್ವಲ್ಪ ಭಗವದ್ಗೀತಾ ಓದಬೇಕಂತ ಇರ್ತೀರಾ, ಬಟ್ ಟೈಮ್ ಬರಲ್ಲ, ಮತ್ತು ನಿಮಗೆ ಟೈಮ್ ಸಿಗಲ್ಲ, ಆಮೇಲೆ ನೀವು ಕೆಲಸದಲ್ಲಿ ಬ್ಯುಸಿ ಆಗಿಬಿಡ್ತೀರಾ ನಿಮಗೆ. ಹಾಗಾಗಿ ಎಷ್ಟು ದಿವಸದಿಂದ ಜನ ತೊಗೊಂಡು ಬಂದು ಭಗವದ್ಗೀತಾನ ಮನೇಲಿ ಇಟ್ಟಿರ್ತಾರೆ, ಬಟ್ ಅವ್ರಿಗೆ ಓದೋಕ್ಕೆ ಟೈಮ್ ಸಿಕ್ಕಿರಲ್ಲ. ಹಾಗಾಗಿ ಇದು ಈಸಿ ಆಗಲಿ ಅಂದ್ಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ, ಭಗವದ್ಗೀತಾದಿಂದ ಏನೇನಿದೆ ಮೆಸೇಜಸ್ಸು ಅದೆಲ್ಲ ತಗೊಂಡು ನಾನು ಕೃಷ್ಣ ಏನೇನು ಹೇಳಿದ್ದಾರೆ ಅದನ್ನೆಲ್ಲ ನಾನು ತಗೊಂಡು AI ಅಲ್ಲಿ ಸ್ಕ್ರಿಪ್ಟ್ ಮಾಡಿ ಅದರಲ್ಲಿ ವಾಯ್ಸ್ ಜನರೇಟ್ ಮಾಡಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಿಮಗೆ ಈಸಿ ಆಗಲಿ ಅಂತ. ಗೈಸ್ ನೋಡಿ, 24 hours ಇರುತ್ತೆ ನಿಮ್ಮ ಹತ್ರ. ಈ 24 ಹವರ್ಸಲ್ಲಿ 5 ಮಿನಿಟ್ಸ್ ನಿಮಗೆ ತೆಗೆದ್ರೆ ನಿಮಗೆ ಭಗವದ್ಗೀತೆಯಲ್ಲಿ ಏನಿದೆ ಅಂತ ನಿಮಗೆ ನನ್ನ ಚಾನಲಿಂದ ಗೊತ್ತಾಗುತ್ತೆ. ಎಲ್ಲದೂ ಪ್ರತಿಯೊಂದೂ ನಾನು ಹಾಕ್ತಾ ಇದ್ದೀನಿ ಕಷ್ಟಪಟ್ಟು ಕುತ್ಕೊಂಡು. ಯಾಕಂದರೆ ನಮ್ಮ ಜನಕ್ಕೂ ತಿಳಿಲಿ, ಅವ್ರ ಲೈಫು ಚೇಂಜ್ ಆಗಲಿ, ಅವರು ಲೈಫಲ್ಲಿ ಕೃಷ್ಣಂದೆಲ್ಲ ತಿಳ್ಕೊಳ್ಳಿ ಅಂದ್ಬಿಟ್ಟು ನಾನು ಈ ಥರ ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ದೀನಿ. ನಾನೇ ಕುತ್ಕೊಂಡು ಇಲ್ಲಿ ಹೇಳ್ಬೋದು ಭಗವದ್ಗೀತಾ, ಆದರೆ ಅದು ಸಂಸ್ಕೃತದಲ್ಲಿ ಬರ್ದಿದೆ ಗೈಸ್ ಒಂದೊಂದು. ಆಮೇಲೆ ಕನ್ನಡ ತುಂಬ ಸ್ಪಷ್ಟವಾಗಿ ಇದೆ. ನನಗೆ ಸ್ವಲ್ಪ ಫಾಸ್ಟಾಗಿ ಓದೋಕ್ಕೆ ಬರಲ್ಲ, ನಾನು ಸ್ಲೋ ಆಗಿ ಓದ್ತೀನಿ. ಆಮೇಲೆ ನಾನು ಎಲ್ಲಿ ತಪ್ಪಾಗಿ ಓದಬಾರ್ದು ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಅದನ್ನು ಸ್ಕ್ರಿಪ್ಟ್ನ ತೆಗೆದು AI ಎಲ್ಲ ಹಾಕಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೋಡಿ ಗೈಸ್, ನಿಮ್ಮ ಲೈಫ್ ಚೇಂಜ್ ಆಗಬೇಕು, ನಿಮಗೆ ಕೃಷ್ಣನ ಹತ್ರ ಸೇರಬೇಕು, ಕೃಷ್ಣ ಏನೇನು ಹೇಳಿದ್ದಾರೆ ಭಗವದ್ಗೀತಾದಲ್ಲಿ ಎಲ್ಲ ನಿಮಗೆ ಗೊತ್ತಾಗಬೇಕು. ನೀವು ಈಗ ನೋಡಿ, ನಮಗೂ ಭಯ, ಟೆನ್ಷನ್ನು, ಸಿಟ್ಟು, ಕೋಪ ಇದೆಲ್ಲ ನಮ್ಮ ಲೈಫಲ್ಲಿ ಇದ್ದಿದೆ. ಅದು ನಮ್ಮ ಮನುಷ್ಯರಲ್ಲಿದೆ. ಅದನ್ನೆಲ್ಲ ನಾವು ಯಾವ ಥರ ಫೇಸ್ ಮಾಡಬೇಕು, ಹೆಂಗಿರಬೇಕು, ಇದೆಲ್ಲನೆಲ್ಲ ತಿಳ್ಕೊಂಡ್ರೆ ಮತ್ತೆ ನಮ್ಮ ಲೈಫ್ ಈಸಿ ಆಗುತ್ತೆ ಗೈಸ್. ತುಂಬ ಕಷ್ಟ ಏನಿರಲ್ಲ ನಮ್ಗೆ ಇದೆಲ್ಲ ತಿಳ್ಕೊಂಡ್ರೆ. ಜನ ತುಂಬ ಡಿಪ್ರೆಷನು, ತುಂಬ ಸಿಟ್ಟು ಮಾಡ್ತಾರೆ, ಅವ್ರ ಲೈಫಲ್ಲಿ ತುಂಬ ಕಷ್ಟ ಇರುತ್ತೆ. ಸೊ ಇದೆಲ್ಲ ಅವ್ರು ಫೇಸ್ ಮಾಡ್ತಿರ್ತಾರೆ. ಬಟ್ ನೀವು ಕೃಷ್ಣ ಏನೇನು ಹೇಳಿದ್ದಾರೆ ಭಗವದ್ಗೀತಾದಲ್ಲಿ ಇದ್ರ ಬಗ್ಗೆ ಅದನ್ನೆಲ್ಲ ನೀವು ತಿಳ್ಕೊಬಿಟ್ರೆ ನಿಮಗೆ ಏನೂ ಇರಲ್ಲ, ಟೆನ್ಷನ್ ಇರಲ್ಲ, ಕಷ್ಟ ಇರಲ್ಲ, ನೋವಿರಲ್ಲ, ಭಯ ಇರಲ್ಲ. ಆಮೇಲೆ ಇದೆಲ್ಲ ಮತ್ತೆ ನೀವು ಒಂದು ಸ್ಟೆಪ್ ಹತ್ರ ಕೃಷ್ಣನ ಹತ್ರ ಬಂದಂಗೆ ಆಗುತ್ತೆ. ಸೊ ಹಾಗಾಗಿ ನಾನು ಇದನ್ನೆಲ್ಲ ಕಷ್ಟಪಟ್ಟು ಕುತ್ಕೊಂಡು ವಿಡಿಯೋ ಎಡಿಟಿಂಗ್ ಮಾಡಿ, ವಾಯ್ಸ್ ಜನರೇಟ್ ಮಾಡಿ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪಾಸ್ಟ್ 20 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಭಗವದ್ಗೀತಾದು ಏನೇನಿದೆ ಹಂಗೆ. ಇನ್ನೂ ಸ್ವಲ್ಪ ಭಗವದ್ಗೀತಾ 18 ಚಾಪ್ಟರ್ಸಲ್ಲಿ ಏನೇನು ಹೇಳಿದ್ದಾರೆ ಕೃಷ್ಣ ಅದು ಪ್ರತಿಯೊಂದೂ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಗೈಸ್. ಸೊ 24 ಹವರ್ಸಲ್ಲಿ ಒಂದು 5 ಮಿನಿಟ್ಸ್ ಅಷ್ಟು ನಿಮ್ಮ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ನೀವು 5 ಮಿನಿಟ್ಸ್ ಅಷ್ಟೇ ಇಯರ್ಫೋನ್ ಹಾಕ್ಕೊಂಡಿಲ್ಲ ಕುತ್ಕೊಂಡು ಕೇಳಿ ಏನು ಹೇಳ್ತಾರೆ ಕೃಷ್ಣ ಅಂತ, ಅವಾಗೇ ನಿಮಗೆ ಅರ್ಥ ಆಗುತ್ತೆ. ಸೊ ಎಲ್ಲದೂ ನಮ್ಮ ಲೈಫಲ್ಲಿ ನಾವು ಡೇ ಟು ಡೇ ಲೈಫಲ್ಲಿ ಏನು ಫೇಸ್ ಮಾಡ್ತಿರ್ತೀವೋ ಅದು ಎಲ್ಲದೂ ರಿಲೇಟ್ ಆಗಿರುತ್ತೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದು. ಯಾಕಂದರೆ ಅರ್ಜುನನು ನಮ್ಮ ಪೊಸಿಷನಲ್ಲಿ ಇದ್ದಾಗ ಕೃಷ್ಣ ಎಲ್ಲ ಹೇಳಿರೋದು ಅವನಿಗೆ, ಅರ್ಜುನಗೆ ಈ ಗೀತನ. ಹಾಗಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ನಂದು ಮಂತ್ರಗಳು ಏನೇನಿದೆ ವೀಡಿಯೋಸು ಅದನ್ನೂ ನೋಡಿ ಮಂತ್ರ ಎಲ್ಲ ಕಲ್ತ್ಕೊಳ್ಳಿ, ಮಂತ್ರ ಜಪ ಮಾಡಿ ಡೈಲಿ. ಆಮೇಲೆ ಎಲ್ಲ ಅದು ನಿಮಗೆ ತಿಳಿಯತ್ತೆ ಈ ವಿಡಿಯೋದಲ್ಲಿ ನನ್ನ ಚಾನಲಲ್ಲಿ ಏನೇನು ನಾನು ಮಾಡ್ತಿದ್ದೀನಿ ಅಂತ. ಸೊ ಅಷ್ಟು ಹೇಳ್ತಾ ನಾನು ಮತ್ತೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಈ ಥರ ವೀಡಿಯೋಸ್ನ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. 5 ಮಿನಿಟ್ಸ್ ಅಷ್ಟೇ ಕೊಡಿ ಗಾಯ್ಸ್, 5 ಮಿನಿಟ್ಸ್ ಅಷ್ಟೇ ಕೊಡಿ ನಿಮ್ಮ ಲೈಫಲ್ಲಿ. 5 ಮಿನಿಟ್ಸು ಇಲ್ಲ ಅಂತ ಹೇಳಬೇಡಿ, 5 ಮಿನಿಟ್ಸ್ ಅಷ್ಟೇ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ನೀವು ಅರ್ಥ ಮಾಡ್ಕೊಳ್ತೀರಾ ಲೈಫ್ ಹೆಂಗೆ ಅಂತ. ಕಷ್ಟ ಪಡಲಿಕ್ಕಿಲ್ಲ, ಕಷ್ಟ ಬಂದರೂ ಯಾವ ಥರ ಫೇಸ್ ಮಾಡಬೇಕಂತ ನೀವು ರೆಡಿಯಾಗಿರ್ತೀರಾ, ಆಯಿತಾ? ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ಆದಷ್ಟು ನೀವು ಭಗವದ್ಗೀತಾ ಓದಿ. ನೀವು ಫ್ರೀ ಇದ್ದಾಗ ಭಗವದ್ಗೀತಾ ತೊಗೊಂಡು ಓದ್ರಿ. ಇಲ್ಲ ಓದ್ಬೋದು ಗೈಸ್, ಎಲ್ಲಿ ಕುತ್ಕೊಂಡ್ರು ನೀವು ಒಬ್ಬೊಬ್ರು ಇರ್ತಾರೆ ಭಗವದ್ಗೀತಾ ಅಲ್ಲ ಹೋಲಿ ಬುಕ್ ಅದು ನಮ್ಮದು, ಎಲ್ಲಿ ಕುತ್ಕೊಂಡು ಓದಂಗಿಲ್ಲ, ಅದು ಕರೆಕ್ಟಾಗಿ ಹಿಂಗೆ ಇರಬೇಕು ಹಂಗೆ ಇರಬೇಕು ಆ ಥರ ಏನೂ ಇಲ್ಲ ಗೈಸ್. ನೀವು ಟ್ರೈನಲ್ಲಿ ಹೋಗ್ತಿದ್ದೀರಾ, ಬಸ್ಸಲ್ಲಿ ಹೋಗ್ತಿದ್ದೀರಾ, ತೊಗೊಂಡು ಬುಕ್ನ ಓದ್ಬೋದು, ಆಯಿತಾ? ಯಾವ ಟೈಮಲ್ಲೂ ನಿಮಗೆ ಇಷ್ಟ ಆಗಿದೆ ಓದಬೇಕು ಅಂತಂದಾಗ ನೀವು ಓದ್ಬೋದು ಭಗವದ್ಗೀತಾನ. ಡೈಲಿ ಒಂದೊಂದು ಚಾಪ್ಟರ್ ಓದಿ, ಡೈಲಿ ಒಂದೊಂದು ಪೇಜ್ ಓದಿ ಸಾಕು. ಚಾಪ್ಟರಲ್ಲ, ಡೈಲಿ ಒಂದೊಂದು ಪೇಜ್ ಓದಿ, ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ನನ್ನ ಲೈಫು ಚೇಂಜ್ ಆಗಿದೆ. ಸೊ ನಾನು ಖುಷಿಯಾಗಿದ್ದೀನಿ. ಮತ್ತು ಯಾವಾಗ್ಲೂ ನಾನು ಖುಷಿಯಾಗಿದ್ದೀನಿ, ನಾನು ಸಂತೋಷವಾಗಿದ್ದೀನಿ, ನಂಗೆ ಯಾವುದೂ ಕಷ್ಟ ಇಲ್ಲ ಅಂತಲೇ ಇಮ್ಯಾಜಿನ್ ಮಾಡಿ. ನಿಮ್ಮ ತಲೆಯಲ್ಲಿ ಅದೇ ಇರಬೇಕು ಯೋಚನೆ. ನೀವು ಮುಂದೆ ಏನಾಗಬೇಕು ನಿಮ್ಮ ತಲೆಯಲ್ಲಿ ಅದನ್ನು ಇಮ್ಯಾಜಿನೇಷನ್ ಇರಬೇಕು. ನೀವು ಯಾವ ಥರ ಕಾಣ್ತೀರಾ, ನೀವು ಯಾವ ಥರ ಇರ್ತೀರಾ, ಯಾವ ಥರ ಬೆಳಿತೀರಾ ಅಂತ. ಸೊ ಹಂಗೆ ಆಗುತ್ತೆ. ಸೊ ಇಷ್ಟು ಹೇಳ್ತಾ ನಾನು ಮತ್ತೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಓಕೆ, ಮತ್ತೆ ಸಿಗ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ, ಆಯಿತಾ? ಜೈ ಶ್ರೀರಾಮ್.